ನಮಸ್ಕಾರ ಗೆಳೆಯರೇ, ನಾನು ಮಂಜುನಾಥ್. ಈ ದಿನ ಏನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ವಿರುದ್ಧ FIR ಅಂತಾನೆ ಅದರ ಚಾರ್ಜ್ ಶೀಟ್ ಏನು ಬಿಡುಗಡೆ ಮಾಡಿದ್ದಾರೆ. ಅದ್ರ ಜೊತೆಗೆ ಬೆಳಗಾವಿ ಉತ್ತರ ಶಾಸಕ ಅಭಯ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಬನ್ನಿ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ಏನು ಈ ಕಾಂಗ್ರೆಸ್ ಬಗ್ಗೆ ಚಾರ್ಜ್ ಶೀಟ್ ನೀವು ಬಿಡುಗಡೆ ಮಾಡಿದ್ರಿ, ಅದ್ರ ಬಗ್ಗೆ ಏನ್ ಹೇಳಕ್ ಇಚ್ಛೆ ಪಡ್ತೀರಿ? ಮೊದಲಿಗೆ ಸರ್ಕಾರ ಸಾಧನೆ ಸಮಾವೇಶ ಮಾಡಾತದಲ್ಲ, ಸಾಧನೆ ಅಂತಂದ್ರೆ ಜನರ ದೈನಂದಿನ ಜೀವನವನ್ನ ಬರಬಾದ್ ಮಾಡಿದ್ದನ್ನ ದೊಡ್ಡ ಸಾಧನೆ. ಅದು ಜನರ ಹುಟ್ಟು ಹಿಡ್ಕೊಂಡು ಸಾವು ತನಕ ಬೇಕಾಗುವಂತ ಎಲ್ಲಾ ಸವಲತ್ತುಗಳ ಮೇಲೆ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿ. ನೀವು ನೋಡ್ರಿ, ನೀವು ಹಾಲಿನ ಟ್ಯಾಕ್ಸ್ ಹೆಚ್ಚು ಮಾಡಿದ, ಹಾಲಿನ ಮ್ಯಾಗ ರೇಟ್ ಹೆಚ್ಚು ಮಾಡಿದಾರ, ನೀರಿನ ಮ್ಯಾಗ ಇದು ಮಾಡಿದಾರ, ಬಸ್ ಪ್ರೈಸ್ ಹೈಕ್ ಮಾಡಿದಾರೆ, ಡೀಸೆಲ್ ಹೈಕ್ ಮಾಡಿದಾರ, ಮೆಟ್ರೋ ಹೈಕ್ ಮಾಡಿದಾರ, ಪ್ಲಾಟ್ ಮ್ಯಾಗ ರಿಜಿಸ್ಟ್ರೇಷನ್ ಫೀ ಹೈಕ್ ಮಾಡಿದಾರ. ಅದೇ ರೀತಿ ಜೀವಂತ ಇರುವಾಕನ ಕೊಡದೇ ಇರುವಂತಹ ಎಲ್ಲಾ ಜೀವನ ಅವಶ್ಯಕ ಬೆಲೆಗಳ ಮೇಲೆ ಹೈಕ್ ಮಾಡಿ ಜನ ನೋಡ್ರಿ, ಮುಂಜಾನೆ ನೆಮ್ಮದಿಯಿಂದ ಹಾಲು ತರಕ್ ಹೋಗ್ತಿದ್ರು. ಆ ಹಾಲ್ ರೇಟ್ ಕೇಳಿ ಮನುಷ್ಯಂದ ಪರಿಸ್ಥಿತಿ ಹಿಂಗಾಗೈತೆ ಅಂದ್ರೆ ಆಲ್ಕೋಹಾಲ್ ತಗೊಂಡಿದ್ದ. ನಾವು ಆಲ್ಕೋಹಾಲ್ನು ರೇಟ್ ಹೆಚ್ಚಾಗಿತ್ತದ. ಹಿಂಗಾಗಿ ಸರ್ಕಾರ ಮುಂಜಾನೆಯಿಂದ ರಾತ್ರಿ ತನಕ ಎಲ್ಲಾ ಪ್ರೈಸ್ ಹೈಕ್ ಮಾಡಿ ಜನರ ಸಮಾಧಿ ಮಾಡುವಂತಂದ್ರೆ ಸಾಧನೆ ಈ ಸರ್ಕಾರದ್ದು. ಅದ್ರ ಜೊತೆಗೆ ಸಿಡಿ ಮಾಡುವಂತದ್ದು ಸಾಧನೆ. ಬಹುತೇಕ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಸಿಡಿ ಯಾವ ಸರ್ಕಾರ ಮಾಡಿಲ್ಲ, ಅಷ್ಟು ಸರ್ಕಾರ ಮಾತ್ರ ಸಿಡಿ ಸಾಧನೆ ಮಾಡಿದೆ. ಅದರ ಜೊತೆಗೆ ನಾವು ನೋಡ್ತಿದ್ದೀವಿ, ಏನು ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಇತಿಹಾಸನೇ ಸೃಷ್ಟಿ ಮಾಡಿದೆ ಅಂತ ಆರೋಪಗಳ ಕೂಡಿ ನಮ್ಮದೇ ಆದ ಶಾಸಕರು ಎಲ್ಲ ಆರೋಪ ಮಾಡ್ತಿದ್ದಾರೆ. ಜನರು ಕೂಡ ಎಲ್ಲೋ ಒಂದ್ ಕಡೆ ನೊಂದಿದ್ದಾರೆ, ಬೆಂದಿದ್ದಾರೆ. ನೇರವಾಗಿ ನೀವು ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಏನ್ ಹೇಳಕ್ ಇಚ್ಛೆ ಪಡ್ತೀರಿ? ಸರ್ಕಾರ ಜೀವಂತನೇ ಇಲ್ಲ ನನ್ನ ಮಟ್ಟಿಗೆ. ಸರ್ಕಾರ ಏನು ಸಾಧನೆ ಇವತ್ತು ಮಾಡೋ ಸಮಾವೇಶ ಮಾಡತ್ತಲ್ಲ, ಬಹುತೇಕ ಆ ಸಾಧನಾ ಸಮಾವೇಶ ಒಳಗ ಭ್ರಷ್ಟಾಚಾರ ನಂಬರ್ 1 ಸಾಧನೆ, ಎರಡನೇದು ಸಿಡಿ ಮಾಡೋದ್ರೊಳಗೆ ನಂಬರ್ 1 ಸಾಧನೆ, ಜನಸಾಮಾನ್ಯರ ಜೀವನ ಬೇಡಿಕೆಗಳ ವಸ್ತುಗಳನ್ನ ಅತಿ ಹೆಚ್ಚು ರೇಟ್ ಏರಿಸಿದ ಸಾಧನೆ. ಹೀಗಾಗಿ ಒಂದಲ್ಲ 100 ಸಾಧನೆ, ಬರೀ ಭ್ರಷ್ಟಾಚಾರ ಸಾಧನೆ, ಪ್ರೈಸ್ ಹೈಕ್ ಸಾಧನೆ, ಕೋಮುಗಲಭೆ ಸಾಧನೆ, ಗುಂಡಾಗಳ ಬೆಂಬಲ ಕೊಡುವಂತ ಸಾಧನೆ, ಮಟಗ ಜುಗಾರ ಸಾಥ್ ಕೊಡುವಂತ ಸಾಧನೆ. ಹೀಗಾಗಿ ಕ್ರಿಮಿನಲ್ ವ್ಯಕ್ತಿಗಳಿಗೆ ಬೆಂಬಲ ಕೊಡುವಂತ ಸಾಧನೆ ಈ ಸರ್ಕಾರ ಮಾಡ್ತಾರೆ. ನಮಸ್ಕಾರ.